ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಣಿ ಪ್ರದೀಪ್ ಕುಮಾರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಭಾನುವಾರ. ಸೊ ಇನ್ನು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೊಮ್ಯಾಟೊ, ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಇನ್ನು ಪನ್ನೀರ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲನ್ನ ಕಾಯ್ದಕ್ಕೆ ಇಟ್ಟಿದ್ದೀನಿ. ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಆದಮೇಲೆ ಅಡುಗೆ ತಯಾರಿ ಮಾಡ್ಕೊಳ್ಳೋದು. ಖುಷಿದು ಇನ್ನೂ ಕಟ್ಟಿಂಗ್ ಆಗಿಲ್ಲ, ಹಾಗೆ ಇದ್ದಾನೆ. ಇವತ್ತು ಬೋಡ ಮಾಡಿಸ್ಬಿಡೋದು ಅವನ್ನ. ನಿನ್ನೆನೇ ಕರ್ಕೊಂಡು ಹೋಗ್ಬೇಕಾಗಿತ್ತು, ಆದರೆ ಅವ್ರು ಬ್ಯುಸಿ ಇದ್ದಿದ್ದರಿಂದ ಕರ್ಕೊಂಡು ಹೋಗಲಿಲ್ಲ. ಸೊ ಇವತ್ತು ಸಂಜೆ ಒಳಗಾದ್ರೂ ಕರ್ಕೊಂಡು ಹೋಗಿ ಬಂದುಬಿಡ್ಬೇಕು ಅವರನ್ನು. ಮತ್ತೆ ಇಲ್ಲ ನಾಳೆ ಮಂಡೆ ಮತ್ತೆ ನನ್ನ ಹಸ್ಬೆಂಡ್ ಮತ್ತೆ ಕೈಗೆ ಸಿಗಲ್ಲ. ಸೊ ಹಾಗಾಗಿ ಪಾಪು ಮಲ್ಕೊಂಡಿದ್ದಾನೆ. ಇವಾಗಿನ್ನೂ 11:30 ಅಲ್ವಾ. ಸೊ ಒಂದು 12:30 ಅಷ್ಟರೊಳಗೆ ಎದ್ದು ಬಿಡ್ತಾನೆ. ಇವತ್ತು ಸಂಡೇ ಆಗಿದ್ದರಿಂದ ಸ್ವಲ್ಪ ಸ್ನಾನ ಲೇಟ್ ಆಯಿತು. ಒಂದು ಅರ್ಧ ಗಂಟೆ ಆಯ್ತು ಅನ್ಸುತ್ತೆ ಅಷ್ಟೇ ಅವ್ನು ಸ್ನಾನ ಆಗಿ. ಇನ್ನೊಂದು ಸ್ವಲ್ಪ ಹೊತ್ತು ಬೇಕು ಎದ್ದೇಳೋದಕ್ಕೆ. ಸೊ ಅಷ್ಟರೊಳಗೆ ಬೇಗ ಅಡುಗೆಗೆ ತಯಾರಿ ಮಾಡ್ಕೊಂಬಿಡೋಣ. ಇವತ್ತು ಭಾನುವಾರ, ಎದ್ದಿದ್ದು ಲೇಟು, ತಿಂಡಿನೂ ಸ್ವಲ್ಪ ಲೇಟಾಗೇ ಆಯಿತು. ಅಡುಗೆನಾದರೂ ಬೇಗ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಬೆಳಗಿನ ತಿಂಡಿಗೆ ಬನಾನಾ ಮಿಲ್ಕ್ ಶೇಕ್ ಮಾಡಿ ವೀಟ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿದ್ದೆ, ಪನ್ನೀರ್ ಹಾಕಿಬಿಟ್ಟು. ಮನೇಲಿ ಪನ್ನೀರ್ ಖುಷಿಗೆ ತುಂಬ ಇಷ್ಟ. ಅವ್ನು ಏನು ಇಷ್ಟಪಟ್ಟು ತಿಂತಾನೋ ಅದನ್ನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಬಿಡ್ತೀನಿ. ಅಷ್ಟರೊಳಗೆ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡು ಬೇಗ ಮಾಡ್ಕೊಂಡು ಬಿಡಬೇಕು. ಅದಾದಮೇಲೆ ಮಕ್ಕಳನ್ನ ಆಡಿಸೋದೇ ಕೆಲಸ ಆಗಿಬಿಡುತ್ತೆ. ಅವನು ಎದ್ದೇಳೋದ್ರೊಳಗೆ ಇದನ್ನೊಂದು ರೆಡಿ ಮಾಡ್ಕೊಂಡು ಬಿಡ್ತೀನಿ. ನೀಟಾಗಿ ಚಾಪ್ ಮಾಡಿಬಿಡಪ್ಪು. ಸಾಕ್ಬಿಡು. ಇನ್ನು ಹಾಲು ಕಾಯ್ತು ಅಂತ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಹುಳಿ ಹಿಂಡಲ್ಲ. ಇನ್ನು ಹಾಲು ಈ ಕಡೆ ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಆವಾಗಲೇ ಒಂದು ಸ್ವಲ್ಪ ಹೊತ್ತಾಯಿತು. ಇದು ಫುಲ್ ಫ್ಯಾಟ್ ಮಿಲ್ಕ್ನ ತೊಗೊಂಡು ಬಂದು ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು. ಒಂದು ಸ್ವಲ್ಪ ಹೊತ್ತು, ಒಂದು ಚಿಕ್ಕ ಊರಿಲ್ಲೇ ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಕಾಯಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪ ಇದು ಉಕ್ಕೋವರೆಗೂ ಚೆನ್ನಾಗಿ ಕಾಯಲಿ. ಇವಾಗ ಸ್ವಲ್ಪ ಫ್ಲೇಮ್ ಜಾಸ್ತಿನೇ ಇಟ್ಟಿದ್ದೀನಿ. ಹಾಲು ಇವಾಗ ಚೆನ್ನಾಗಿ ಉಕ್ಕಿ ಬರ್ತಾ ಇದೆ. ಇವಾಗ ಮಾಡಿಟ್ಕೊಂಡಿದ್ವಲ್ಲ ನಿಂಬೆಹಣ್ಣಿನ ರಸ, ಇದನ್ನು ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಕ್ಕದೇ ಇರೋ ರೀತಿ ಒಂದು ಸ್ವಲ್ಪ ಹೊತ್ತು, ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಸ್ಟೆಪ್ಲರ್ ಪಿನ್ನಮ್ಮ, ಗಟ್ಟಿ ಆಗ್ತಾ ಇದೆ ನಿಧಾನವಾಗಿ. ಪನ್ನೀರ್ ಬಿಟ್ಕೊಳ್ತಾ ಇದೆ ನೋಡಿ ಇವಾಗ. ಇದಕ್ಕೆ ನಾನೊಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಕಡಿಮೆ ಆಯಿತು, ಹಾಗಾಗಿ ಹುಣಸೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ನೀವು ಇದನ್ನು ಸ್ಕಿಪ್ಪು ಮಾಡ್ಬೋದು, ಏನಾಗಲ್ಲ. ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ತೀವಲ್ವ ನೋಡಿ. ಹುಣಸೆಹಣ್ಣು ಹಾಕಿದ ತಕ್ಷಣ ಹೇಗೆ ಬಿಟ್ಕೊಂಡ್ಬಿಡ್ತು ಪನ್ನೀರ್. ನಿಂಬೆಹಣ್ಣಿಗಿಂತ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹುಣಸೆಹಣ್ಣು. ಇನ್ನು ಮಧ್ಯಾಹ್ನ ಅಡುಗೆಗೆ ಪನ್ನೀರ್ ಹೆಂಗಿದ್ರು ರೆಡಿ ಮಾಡಿದ್ದೀನಲ್ವ. ಸೊ ಅದರಲ್ಲೇನೇ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ತರಕಾರಿನೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆವಾಗಲೇ. ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ. ಸೊ ಇನ್ನು ಒಂದು ಬಾಣಲಿನ ಬಿಸಿಗೂ ಇಟ್ಟಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆ, ಒಂದಿಷ್ಟು ಬೆಣ್ಣೆ ಎಲ್ಲ ಚೆನ್ನಾಗಿ ಕಾದ ನಂತರ ಒಂದಿಷ್ಟು ಜೀರಿಗೆ, 1-2 ಏಲಕ್ಕಿ, 3 ಲವಂಗ, ಸ್ವಲ್ಪ ಚಕ್ಕೆ, 2 ಪಲಾವ್ ಎಲೆ, ಇಷ್ಟನ್ನು ಫ್ರೈ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ 1-2 ಹಸಿರು ಮೆಣಸಿನ್ಕಾಯಿ, ನಂತರ ಚಾಪ್ ಮಾಡಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ,
ಈಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಿಷ್ಟು ಚೆನ್ನಾಗಿ ಫ್ರೈ ಆಗೋವರೆಗೂ ಅದಕ್ಕೆ ಹಾಕೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಇನ್ನು ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಸ್ವಲ್ಪ ಮೊಸರು, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಮಿಕ್ಸ್ಚರ್ ರೆಡಿ ಆಯಿತು. ಇನ್ನು ಈ ಕಡೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರೆಡಿ ಮಾಡಿಟ್ಕೊಂಡಿರೋಂಥ ಮೊಸರಿನ ಮಿಶ್ರಣ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಟೊಮ್ಯಾಟೊ, ಒಂದೆರಡು ಟೊಮ್ಯಾಟೊನ ಚಾಪ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಕಟ್ ಮಾಡೋನು ಸೇರಿಸ್ಕೊಳ್ಬೋದು. ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹುರ್ಕೊಳ್ಬೇಕು. ಈಗ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಹುರ್ಕೊಂಡು ನಂತರ ಈಗ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ರುಬ್ಕೋಬೇಕು. ಇನ್ನು ಇದು ಪಲಾವ್ ಇದೆಲ್ಲ ಇದರಲ್ಲಿ ಇದನ್ನು ತೆಗೆದು ಸೈಡಿಗೆ ಇಟ್ಕೊತೀನಿ. ಇದನ್ನು ಮಾತ್ರ ರುಬ್ಕೋಬೇಕು. ಈಗ ಇದೇ ಬಾಣಲಿಗೆ ಸ್ವಲ್ಪ ಬೆಣ್ಣೆ, ಸ್ವಲ್ಪ ಅಚ್ಕಾರದ ಪುಡಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು, ಇದಿಷ್ಟನ್ನು ಒಂದು 2 ನಿಮಿಷ ಹೈ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕು. ಇನ್ನು ಈ ಕಡೆ ಪನ್ನೀರೆಲ್ಲ ಚೆನ್ನಾಗಿ ನೀರು ಇಳ್ಕೊಂಡಿದೆ. ಒಂದು 3 ರಿಂದ 4 ತಾಸಾದರೂ ಚೆನ್ನಾಗಿ ನೀರು ಇಳ್ಕೊಳ್ಳೋದಕ್ಕೆ ಬಿಡಬೇಕು. ಇವಾಗ ಗ್ರೇವಿಗೆ ಹಾಕೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನಾನು ಬೇಗ ಎತ್ಕೊಂಡ್ಬಿಟ್ಟೆ. ಸ್ವಲ್ಪ ಸಾಫ್ಟಾಗೇ ಇತ್ತು. ಬಟ್ ಓಕೆ, ಸ್ವಲ್ಪ 1-2 ಗಂಟೆಗಳ ಕಾಲ ಮತ್ತು ಎಕ್ಸ್ಟ್ರಾ ಉಳಿದಿದ್ದನ್ನ ಎತ್ತಿಟ್ರೆ ಚೆನ್ನಾಗಿ ಫಿಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಎಷ್ಟು ಬೇಕೋ ಅಷ್ಟು ಕಟ್ ಮಾಡೋಣ ಅಂತ ಅಂದ್ಕೊಂಡೆ. ನಾನೊಂದು 3 ಲೀಟ್ರ್ ಹಾಲು ತೊಗೊಂಡಿದ್ದೆ. ಒಂದು 3 ಲೀಟ್ರ್ ಹಾಲಿಗೆ ಒಂದು 180 ರೂಪಾಯಿ ಆಗುತ್ತೆ. ನನಗಿಲ್ಲಿ ಒಂದು 400 ಗ್ರಾಮಷ್ಟು ಪನ್ನೀರ್ ಸಿಕ್ಕಿದೆ 3 ಲೀಟ್ರಿಂದ. ಅಂದರೆ ಹೊರಗಡೆ ತೊಗೊಳ್ತೀವಿ ಅಂತ ಹೇಳಿದರೆ ಒಂದು 200 ಗ್ರಾಮ್ಗೆ 130 ರೂಪಾಯಿ ಆಗೋಗ್ಬಿಡುತ್ತೆ. ಅಂದರೆ ಒಂದು 400 ಗ್ರಾಮ್ ಸಿಕ್ಕಿದೆ ಅಂದರೆ 260 ರೂಪಾಯಿ ಪನ್ನೀರ್ ನನಗೆ ಆರಾಮಾಗಿ ಸಿಕ್ಕಿದೆ. ಒಂದು 180 ರೂಪಾಯಿ ಖರ್ಚು ಮಾಡಿ ಪನ್ನೀರ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ಸೇವ್ ಅಲ್ವಾ. 80 ರೂಪಾಯಿ ಸೇವ್ ಮಾಡ್ಬೋದು. ಮನೇಲೇ ಪ್ರಿಪೇರ್ ಮಾಡಿಕೊಂಡ್ರೆ ಫ್ರೆಶ್ ಆಗೋ ಇರುತ್ತೆ, ಖುಷಿ ಕೂಡ ಆಗುತ್ತೆ. ಹೋಮ್ ಮೇಡ್ ಅಂತ ಹೇಳಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ಯೂಬ್ಸ್ ಅಂತ ಹೇಳ್ಬಿಟ್ಟು. ಇನ್ನು ಎಕ್ಸ್ಟ್ರಾನ ನಾನು ತೆಗೆದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ಟಿದ್ದೀನಿ. ಹಳ್ಳಿಲಿ ಏನಾದರೂ ಇದ್ದರೆ ಡೈರಿಲಿ ಹಾಲು ಸಿಗುತ್ತಲ್ವ, ಗಟ್ಟಿ ಹಾಲನ್ನ ಕೇಳಿ ತೊಗೊಂಡು ಮಾಡ್ಕೊಂಡ್ಬಿಡಿ. ಮನೇಲಿ ಮಕ್ಕಳಿಗೆ ಅಥವಾ ಅಡುಗೆ ತಿಂಡಿಗೆ ಹಾಕೋದಕ್ಕೆಲ್ಲ ಚೆನ್ನಾಗಿರುತ್ತೆ ಹೊರಗಡೆಯಿಂದ ತೊಗೊಂಬರೋದಕ್ಕಿಂತ. ಪ್ಯಾಕೆಟ್ ಹಾಲಲ್ಲಿ ಸ್ವಲ್ಪ ಪನ್ನೀರ್ ಕಡಿಮೆನೇ ಸಿಗುತ್ತೆ, ಬಟ್ ಡೈರಿಲಿ ತೊಗೊಂಡ್ರೆ ಸ್ವಲ್ಪ ಇನ್ನೂ ಜಾಸ್ತಿನೇ ಸಿಗುತ್ತೆ. ಇನ್ನು ಗ್ರೇವಿಗೆ ಪನ್ನೀರು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು 1-2 ನಿಮಿಷ ಕುಕ್ ಮಾಡಿಕೊಂಡು ನಂತರ ಕೊನೆಯಲ್ಲಿ ಕಸ್ತೂರಿ ಮೇಥಿನ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಸಾಕು. ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿಬಿಡುತ್ತೆ. ಈರುಳ್ಳಿ ಟೊಮ್ಯಾಟೊ ಎಲ್ಲ ಫ್ರೈ ಮಾಡ್ಕೊಂಡಲ್ಲ, ಆವಾಗ ಗೋಡಂಬಿ ಹಾಕೋದು ಮರ್ತೋಗ್ಬಿಟ್ಟೆ. ನೀವು ಮನೇಲಿ ಏನಾದರೂ ಟ್ರೈ ಮಾಡ್ತೀರಾ ಅಂದರೆ ಸ್ವಲ್ಪ ಗೋಡಂಬಿನ ಸೇರಿಸಿ ಫ್ರೈ ಮಾಡಿಕೊಂಡು ನಂತರ ರುಬ್ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ಮೈಲ್ಡಾಗಿ ಟೇಸ್ಟ್ ಮಾತ್ರ. ಇನ್ನು ಮಧ್ಯಾಹ್ನ ಊಟಕ್ಕೆಲ್ಲ ತಯಾರಿ ಆಯಿತು. ಇನ್ನು ಚಪಾತಿನೂ ಬಿಸಿ ಬಿಸಿಯಾಗೇ ಮಾಡಿಕೊಂಡು ಎಲ್ಲ ಊಟಕ್ಕೆ ತಯಾರಿನ ಮಾಡಿಕೊಂಡೆ. ಇನ್ನು ಸಿಂಪಲ್ಲಾಗಿ ಒಂದಿಷ್ಟು ಈರುಳ್ಳಿ, ಸ್ವಲ್ಪ ಸೌತೆಕಾಯಿ ಕಟ್ ಮಾಡ್ಕೊಂಡಿರೋದು, ನಂತರ ಪನ್ನೀರ್ ಬಟರ್ ಮಸಾಲ ಗ್ರೇವಿ ಮಾಡ್ಕೊಂಡಿದ್ನಲ್ವ ಅದು, ಮತ್ತು ಬಿಸಿ ಬಿಸಿಯಾಗಿರೋವಂಥ ಚಪಾತಿ. ನನಗಂತೂ ಬಿಸಿ ಬಿಸಿಯಾಗಿರೋ ಊಟ ಇಷ್ಟಪ್ಪ. ನಾನಂತೂ ಬಿಸಿ ಬಿಸಿಯಾಗಿರುವಾಗಲೇ ಊಟ ಮಾಡಿ ಮುಗಿಸ್ಕೊಂಡು ಬಿಡ್ತೀನಿ. ಇನ್ನು ನನ್ನ ಹಸ್ಬೆಂಡು ಬಂದ್ರೂ ಅವ್ರಿಗೂ ಊಟ ಹಾಕ್ಕೊಟ್ಬಿಟ್ಟು ಇನ್ನು ನಾವು ಊಟ ಮಾಡ್ತಾಯಿದ್ವಿ. ಖುಷಿ ಚಪಾತಿ ಮಾಡ್ತಿದ್ದಂಗೆ ಇಸ್ಕೊಂಡು ಊಟ ಮಾಡ್ದ ಅವ್ನು ಫಸ್ಟೇ. ಇವಾಗ ನೋಡಿ ಒಂದು ತುತ್ತು ಇಟ್ಸ್ಕೊಳ್ಳೋ ಅಂದರೆ ಬೇಡಮ್ಮ ನಾನು ಊಟ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹಾರಾಡ್ತಾ ಇದ್ದಾನೆ. ಇನ್ನು ಊಟನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಊಟ ಎಲ್ಲ ಮುಗ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು 1 ಗಂಟೆ ಬಿಟ್ಬಿಟ್ಟು ಈ ಥರ ಒಂದು ಕಷಾಯ ಥರ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ನೀರಿಗೆ ಜೀರಿಗೆ, ಕೊತ್ತಂಬರಿ ಕಾಳು, ಸ್ವಲ್ಪ ಚಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಈ ರೀತಿ ಮಾಡ್ಕೊತೀನಿ. ಸೊ ಏನಾದರೂ ಡೈಜೆಷನ್ ಏನಾದರೂ ಪ್ರಾಬ್ಲಮ್ ಆದರೆ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು. ಚಪಾತಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರೋದೇ ಅಲ್ವಾ, ಅದು ಕರಿ ಏನೇ ಬೆಣ್ಣೆ ಹಾಕಿರ್ತೀವಿ ಅಂದ್ರೂ ಸ್ವಲ್ಪ ಜಾಸ್ತಿ ಜಿಡ್ಡಿರುತ್ತೆ. ಸೊ ಹಾಗಾಗಿ ಆ ಥರ ಏನಾದರೂ ಮಾಡ್ಕೊಂಡಾಗ ಈ ರೀತಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಇನ್ನು ಇಲ್ಲಿ ಕುತ್ಕೊಂಡು ಟಿ ವಿ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ನಮ್ಮ ಪಾಪುಗೆ ಒಳಗಡೆ ಇರೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ, ರೂಮಲ್ಲೇ ಇರೋಲ್ಲ ಅವನು ಹೆಚ್ಚಾಗಿ. ಅವಳು ಹೊರಗಡೆ ಕರ್ಕೊಂಡು ಬಂದುಬಿಡ್ಬೇಕು. ಹಾಗಾಗಿ ಇಲ್ಲಿ ಕೂತ್ಕೊಂಡ್ರೆ ಆರಾಮಂತ ಅನಿಸುತ್ತೆ. ಈ ಕಡೆ ಟಿ ವಿನೂ ನೋಡ್ಬೋದು, ಈ ಕಡೆ ಕ್ಲೈಮೇಟು ಚೆನ್ನಾಗಿರುತ್ತೆ. ಈ ಕಡೆ ದೊಡ್ಡದೊಂದು ಅರಳಿ ಮರ ಎಲ್ಲ ಇದೆ. ಸೊ ಆರಾಮಾಗಿ ಕುತ್ಕೊಂಡು ಗಾಳಿ ಚೆನ್ನಾಗಿ ಬೀಸುತ್ತೆ ಮೇಲ್ಗಡೆ ಮನೆ ಇರೋದ್ರಿಂದ. ಸೊ ಹಾಗಾಗಿ ಈ ಕಡೆ ಟಿ ವಿ ನೋಡ್ಕೊಂಡು ಕೂತ್ಕೋತೀವಲ್ಲ ಅಮ್ಮ ಚಿನ್ನಿ. ಆರದು ಇಲ್ಲಿ ನೋಡಿ, ಇಲ್ಲಿಯ
ಇನ್ನು ಖುಷಿ ಅವ್ರ ಪಪ್ಪ ಅವ್ನಿಗೆ ಕಟಿಂಗ್ ಮಾಡಿಸ್ಕೊಂಬರ್ತೀನಿ ಅಂತ ಕರ್ಕೊಂಡೋದ್ರು. ಅವ್ರಿಗಂತೂ ಸಿಕ್ಕಾಪಟ್ಟೆ ಕೋಪ ಬಂದುಬಿಟ್ಟೈತೆ ಅವನ ಮೇಲೆ. ಅದು ಚೆನ್ನಾಗೇ ಕಾಣಿಸ್ತಿಲ್ಲ ಅವನಂತೂ. ಈಗ ಹೆಂಗೆ ಕಟ್ ಮಾಡಿಸ್ಬೇಕು ಹೇರು ಅಂತ. ಅವನಿಗೆ ಈ ಥರ ನಮಗೆ ಇಷ್ಟೇ ಇದೆ, ನಮಗೆ ಇಲ್ಲಿಂದ ಹೇರ್ ಐತೆ, ಬಟ್ ಅವನಿಗೆ ಹಂಗಲ್ಲ, ಸ್ವಲ್ಪ ಮೇಲಿಂದನೇ ಕೂದಲಿರೋದು, ಸ್ವಲ್ಪ ದೊಡ್ಡಾಣೆ. ಇಲ್ಲಿ ಬೇರೆ ಕಟ್ ಮಾಡ್ಕೊಂಬಿಟ್ಟಿದ್ದಾನೆ. ಏನು ಮಾಡೋದು, ಹೆಂಗೆ ಮಾಡಿಸ್ಕೊಂಬರ್ತಾರೋ ಏನೋ ಗೊತ್ತಿಲ್ಲ. ಬಂದಮೇಲೆ ನೋಡ್ಬೇಕು ಯಾವ ರೀತಿಯಾಗಿ ಕಾಣಿಸ್ತಿದ್ದಾನೆ ಅಂತ ಹೇಳ್ಬಿಟ್ಟು. ದಿನದಲ್ಲಿ ಒಂದು ಸತಿ ಬೆಳಗ್ಗೆನಾದರೂ ಈ ಥರ ಮಾಡ್ಕೊಳ್ಳಿ, ಇಲ್ಲ ನಿಮ್ಗೆ ಊಟ ಹೆವಿ ಆಯಿತು ಅಂತ ಹೇಳಿದ್ರೆ ಈ ಥರ ಮಾಡ್ಕೊಳ್ಳಿ. ಪ್ರೆಗ್ನೆನ್ಸಿ ಟೈಮಲ್ಲೂ ಕೆಲವೊಬ್ರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಈ ಥರ ಕೊತ್ತಂಬರಿ ಕಾಳು, ಸ್ವಲ್ಪ ಜೀರಿಗೆ, ಶುಂಠಿ ಬೇಕಾದರೆ ಸ್ವಲ್ಪ ಶುಂಠಿ, ಆಮೇಲೆ ಅಜ್ವಾನು ಅದೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಬೇಡ, ಸ್ವಲ್ಪ ಲೈಟಾಗೇ. ನಾನು ಯಾವಾಗಲೂ ಲೈಟಾಗೇ ಮಾಡ್ಕೋತೀನಿ, ತುಂಬ ಸ್ಟ್ರಾಂಗಾಗಿ ಏನು ಮಾಡ್ಕೊಳ್ಳಲ್ಲ. ಚೆನ್ನಾಗಿರುತ್ತೆ, ಒಳ್ಳೆ ರಿಲೀಫ್ ಅಂತ ಅನಿಸುತ್ತೆ. ಚಿನ್ನ ಓಯ್ ಬುಜ್ಜಿ, ಓಯ್ ಹೊರಗಡೆ ಕರ್ಕೊಂಬಂದರೆ ಸಾಕು, ನೀವು ಬೆಳಕು ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಮಕ್ಳಿಗೆ ಏನು ಗೊತ್ತಾ, ಬೆಳಗ್ಗೆ ಕರ್ಕೊಂಬರ್ಬೇಕು, ಬೆಳಗ್ಗೆ ಟೈಮಲ್ಲಿ. ರಾತ್ರಿ ಮಲಗಿರಬೇಕು ಚೆನ್ನಾಗಿ ಅಂತ ಹೇಳಿದ್ರೆ ಬೆಳಗ್ಗೆ ಚೆನ್ನಾಗಿ ಆಟ ಆಡಿಸ್ಬೇಕು ಅವರನ್ನು. ಸೊ ಏನೇನೋ ಸಣ್ಣವನು, ಈಗೇನು 2 ತಿಂಗಳು ಕಂಪ್ಲೀಟ್ ಆಗಿದೆ ಅಲ್ವಾ, ಸ್ವಲ್ಪ ನಿದ್ದೆ ಜಾಸ್ತಿನೇ. ಒಂದು ಸ್ವಲ್ಪ ಹೊತ್ತು 1 ಗಂಟೆ 1.5 ಗಂಟೆ ಆಟ ಆಡ್ತಾನೆ, ಮತ್ತು 1 ಗಂಟೆ ಮಲ್ಕೋತಾನೆ ಬೆಳಗ್ಗೆ. ಸೊ ಆ ಥರ ಇರ್ತಾರೆ. ರಾತ್ರಿನೂ ಅಷ್ಟೇ 1-2 ಗಂಟೆ ಮಲ್ಕೋತಾನೆ, ಮತ್ತೆ ಎದ್ದೇಳ್ತಾನೆ. ಅವಾಗ ಹಾಗೆ ಮಲ್ಕೋತಾನೆ ಅಷ್ಟೇ, ಹೆಚ್ಚಾಗೇನು ಎದ್ದೇಳಲ್ಲ. ಒಂದು 5 ನಿಮಿಷ ಎಬ್ಬಿಸಿ ಫೀಡ್ ಮಾಡಿಸಿ ಮಲಗಿಸಿದ್ರೆ ಮತ್ತೆ ತಿರ್ಗಾ ಮಲ್ಕೊಂಡ್ಬಿಡ್ತಾನೆ. ಸೊ ನೀವು ಹೇಗೆ ಕೆಲಸ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಲ್ವಾ. ಸೊ ಈ ಚಿಕ್ಕವನಿರೋದ್ರಿಂದ ನನಗೇನು ಕೆಲಸ ಅಷ್ಟು ಫಸ್ಟ್ ಸ್ಟೆಪ್ ಒಂದು ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ. ನಾಳೆ ಏನು ಮಾಡಬೇಕು ಕೆಲಸ, ಏನು ಅಡುಗೆ ಮಾಡಬೇಕು, ಏನಾದರೂ ಕ್ಲೀನಿಂಗ್ ಏನಾದರೂ ಇರುತ್ತಾ ಚಿಕ್ಕ ಪುಟ್ಟದ್ದು ಅಂತ ಹೇಳ್ಬಿಟ್ಟು ನೋಟ್ ಮಾಡ್ಕೋತೀನಿ. ಸೊ ನಾನು ಎಲ್ಲ ರಶ್ ಮಾಡ್ಕೊಳ್ಳೋದಿಲ್ಲ, ಎಲ್ಲ ಒಟ್ಟಿಗೆ ಮಾಡ್ಕೊಳ್ಳಲ್ಲ. ಎಷ್ಟೆಷ್ಟಾಗುತ್ತೋ ಸ್ವಲ್ಪನೇ ಕೆಲಸ. ಫಸ್ಟ್ ಇವ್ರು ಇಂಪಾರ್ಟೆಂಟ್ ಅಲ್ವಾ. ಇವನು ಎದ್ದಾಗ ನಾನು ಯಾವ ಕೆಲಸನೂ ಮಾಡೋಕ್ಕೋಗಲ್ಲ. ಪಾಪು ಜೊತೆ ಆಟ ಆಡ್ಕೊಂಡು ಆರಾಮಾಗಿರ್ತೀನಿ. ಇವ್ರು ಮಲ್ಕೊಂಡಾಗ ಸೊ ಸಮಯ ವೇಸ್ಟ್ ಮಾಡಲ್ಲ. ಆವಾಗ ನಾನು ಆರಾಮಾಗಿ ನನ್ನ ಕೆಲಸ ಏನಾದರೂ ಮಾಡ್ಕೋತೀನಿ. ಹೀಗೆ ಅವನು ಎದ್ದಾಗ ಆರಾಮಾಗಿ ಕೂತ್ಕೊಬಿಡ್ತೀನಿ. ಈ ಬೀನ್ ಬ್ಯಾಗ್ ಒಳ್ಳೆ ಸಪೋರ್ಟ್ ಕೊಡುತ್ತೆ ನನಗೆ ಕೂತ್ಕೊಳ್ಳೋದಕ್ಕೆ. ಚೆನ್ನಾಗಂತ ಅನಿಸುತ್ತೆ. ಇದ್ರ ಮೇಲೆ ಕೂತ್ಕೊಂಡ್ರೆ ಒಂಥರ ರಿಲೀಫ್ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಹೊರಗಡೆ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ನಾನು ಮತ್ತು ಪಾಪು. ಇನ್ನು ಸಂಜೆ ನನ್ನ ಹಸ್ಬೆಂಡ್ ಬಂದರೆ ನನ್ನ ಹಸ್ಬೆಂಡ್ ಇಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಆರಾಮಾಗಿ ಒಳ್ಳೆ ಗಾಳಿ ಮಾತ್ರ ಬೀಸ್ತಾ ಇರುತ್ತೆ. ಚೆನ್ನಾಗಂತ ಅನಿಸುತ್ತೆ. ಒಳಗಿಂದ ಇಲ್ಲಿಂದ ಟಿ ವಿ ನೋಡೋದಕ್ಕೂ ಮಸ್ತಾಗಿ ಕಾಣಿಸುತ್ತೆ. ಪಾಪು ಎಷ್ಟು ವೇಟ್ ಇದ್ದಾನೆ ಅಂತ ಕೇಳ್ತಾನೇ ಇದ್ರಿ. ಇವಾಗ ನಾನು ಲಾಸ್ಟ್ ವ್ಯಾಕ್ಸಿನ್ ಮಾಡಿಸಿದಾಗ ಅಮ್ಮನೇ ಹೋಗಿದ್ರು. ನನ್ನ ಖುಷಿಗೆ 9 ತಿಂಗಳ ವ್ಯಾಕ್ಸಿನಿಂದ ನಾನು ಮಾಡಿಸಿದ್ದೀನಿ ಅಷ್ಟೇ. ಅಲ್ಲಿವರೆಗೂ ಅಮ್ಮನೇ ಇನ್ನು ಯಾವ್ಯಾವ ಬರುತ್ತೆ ಅದೆಲ್ಲ ವ್ಯಾಕ್ಸಿನೇಷನ್ ಅಮ್ಮನೇ, ಊರಲ್ಲಿದ್ವಲ್ಲ ಅಮ್ಮನೇ ಹೋಗಿ ಮಾಡಿಸ್ಕೊಂಬರ್ತಾಯಿದ್ರು. ಸೊ ಇವಂದು ಅಮ್ಮನೇ ಮಾಡಿಸಿದ್ದು. ಅಲ್ಲಿ ಕೇಳಿದೆ ವೇಟ್ ಎಷ್ಟು ಜನ ಚೆಕ್ ಮಾಡಿಸಿದ್ರಮ್ಮ ಅಂತ ಹೇಳ್ಬಿಟ್ಟು. ಇಲ್ಲ ಕಣವ ಅವರು ಚೆಕ್ ಮಾಡಲಿಲ್ಲ ಅಂತ ಅಂತು. ಸೊ ಹಂಗಾಗಿ ಕರೆಂಟ್ ವೇಟ್ ಗೊತ್ತಿಲ್ಲ ಒಂದು ಎಷ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಬಟ್ ಬರ್ತ್ ವೇಟ್ ಬಂದು 3 kg 400 ಗ್ರಾಮ್, 3.4 kgs ಇದ್ದ. ಮಕ್ಕಳು ಸ್ವಲ್ಪ ಚೆನ್ನಾಗಿ ದಪ್ಪ ಇರಬೇಕು ಅಂತ ಕೇಳ್ತಾ ಇರ್ತೀರ. ನಾಟ್ ಅಟ್ ಆಲ್ ದಪ್ಪ ಸಣ್ಣ ಅನ್ನೋದು ಮ್ಯಾಟರ್ ಅಲ್ಲ. ಮಕ್ಕಳು ಹೆಲ್ತಿಯಾಗಿರಬೇಕು, ಆರೋಗ್ಯವಾಗಿರಬೇಕು, ಸಮಾಧಾನವಾಗಿರಬೇಕು. ದಟ್ಸ್ ಮೋರ್ ಇಂಪಾರ್ಟೆಂಟ್. ನೀವು ಚೆನ್ನಾಗಿ ದಪ್ಪ ಚೆನ್ನಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಫೀಡ್ ಮಾಡಿಸಿ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅವ್ರು ಹಾಲು ಕುಡಿತಾರೆ, ಆರಾಮಾಗಿರ್ತಾರೆ. ಅಯ್ಯಪ್ಪು ಖುಷಿ ಬರಲಿ. ಅವ್ನು ಹೇರ್ ಕಟ್ ನೋಡಬೇಕು ಯಾವ ರೀತಿಯಾಗಿ ಮಾಡಿಸ್ಕೊಂಬರ್ತಾರೆ ಅಂತ ಹೇಳ್ಬಿಟ್ಟು. ಹಿಂಗೆ ಕಾಣಿಸ್ತಾನೋ ಏನೋ ಅಲ್ವೇನಪ್ಪು. ಅಣ್ಣ ಹಿಂಗೆ ಕಾಣಿಸ್ತಾನೆ. ಹೇರ್ ಕಟ್ ಮಾಡ್ಕೊಂಬಿಟ್ಟನಲ್ಲಪ್ಪ ಅಣ್ಣ. ನಿಂತ್ಕೋತೀಯಾ ಬಾ ನಿಲ್ಲಿಸ್ಲಾ. ಸೊ ಬೆಳಗ್ಗೆ ಟೈಮಲ್ಲಿ ಈ ಥರ ಡೈಪರ್ ಹಾಕ್ಬಿಡ್ತೀನಿ, ಬಟ್ಟೆ ಹಾಕ್ತೀನಿ. ಸೊ ನೈಟ್ ಮಾತ್ರ ಡೈಪರ್ಸ್. ಈ ಥರ ಬೆಳಗ್ಗೆ ಮಾತ್ರ ಲಾಂಗ್ ಔಟ್ಸ್ನೇ ಯೂಸ್ ಮಾಡ್ತೀನಿ ಜಾಸ್ತಿ. ಡೈಪರ್ ಎಲ್ಲ ಹಾಕಲ್ಲ. ಅಲ್ಲ ಪಚ್ಚಿ, ಅಲ್ಲ ನಮ್ಮ ತಾಚಿ, ಮತ್ತೆ ತಾಚಿ. ಏ ಅಪ್ಪು ಚಿಕ್ಕಳ್ಳ
ಮಕ್ಕಳಿದ್ದಾಗ ಮಾತ್ರ ಕಂಪ್ಲೀಟಾಗಿ ಅವ್ರ ಮೇಲೇ ಜವಾಬ್ದಾರಿ ಇರಬೇಕು ನಮಗೆ. ನಮ್ಮ ಕಾನ್ಸಂಟ್ರೇಷನ್ ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂತ ಹೇಳಿದ್ರು ಏನು ಆಗ್ತಿದೆ ಅವ್ರಿಗೆ ಅಂತ ಗೊತ್ತಾಗಲ್ಲ. ಅಷ್ಟು ಅವ್ರ ಮೇಲೆ ಜವಾಬ್ದಾರಿ ವಹಿಸಿರಬೇಕು. ಮತ್ತು ಇನ್ನೊಬ್ರು ಯಾರೋ ಒಬ್ಬರು ಕಾಮೆಂಟ್ ಮಾಡಿದರು, ಮಗುನ ನಾನು ಮತ್ತು ನನ್ನ ಹಸ್ಬೆಂಡ್ ಅಷ್ಟೇ ನೋಡ್ಕೊಳ್ತಾ ಇದ್ದೀವಿ, ಬಟ್ ತುಂಬಾ ಕಷ್ಟ ಆಗ್ತಾಯಿದೆ ಮಗು ನೋಡ್ಕೊಳ್ಳೋಕ್ಕೆ, 2ನೇ ಮಗು ಆಗಿದ್ರೂ ಕಷ್ಟ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸೊ ಏನು ಮಾಡಿ ಅಂತ ಹೇಳಿದ್ರೆ, ನೀವು ಈ ಥರ ಒಂದು ಫಾಲೋನ ಮಾಡಿ. ಮಕ್ಕಳಿಗೆ ನೀವು ಒಬ್ಬರೇ ನೋಡ್ಕೊತಿದ್ದೀರೋ ಇಲ್ಲ ಅಮ್ಮ ನೋಡ್ಕೊತಿದ್ದಾರೋ, ಮಕ್ಳಿಗೆ ಹೆಂಗೆ ನೋಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಟೈಮಿಂಗ್ ಸೆಟ್ ಮಾಡಬೇಕು. ಅಂದರೆ ಚಿಕ್ಕ ಮಕ್ಕಳು ಓಕೆ, 1 ತಿಂಗಳು 1.5 ತಿಂಗಳು ಮಕ್ಕಳು ಓಕೆ, ಅವ್ರಿಗೆ ಸ್ವಲ್ಪ ನಿದ್ದೆ ಜಾಸ್ತಿನೇ ಇರುತ್ತೆ. ಅವ್ರು ಯಾವಾಗ ಎದ್ದೇಳ್ತಾರೋ ಅವಾಗ ಎಬ್ಬಿಸ್ಬಿಟ್ಟು ಫೀಡ್ ಮಾಡಿ ಮತ್ತು ಮಲಗಿಸಿ, ತೊಂದರೆ ಇಲ್ಲ. ಅದಾದಮೇಲೆ ಸ್ವಲ್ಪ ಅಂದರೆ ಎಚ್ಚರ ಜಾಸ್ತಿ ಇರೋದಕ್ಕೆ ಶುರು ಮಾಡ್ಕೋತಾರಲ್ವ, 1 ಗಂಟೆ 2 ಗಂಟೆ ಎಚ್ಚರ ಇರೋದಕ್ಕೆ ಶುರು ಮಾಡ್ಕೋತಾರೆ. ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೂ ರಾತ್ರಿ ಚೆನ್ನಾಗಿ ನಿದ್ದೆ ಆಗಬೇಕಲ್ವ, ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಒಂದು ಸೆಟ್ ಮಾಡಬೇಕು. ಸ್ನಾನ ಇದೇ ಟೈಮ್ಗೆ ಮಾಡಿಸ್ಬೇಕು ಮಕ್ಕಳಿಗೆ. ಸೊ ನಾನು ಬೆಳಗ್ಗೆ ಒಂದು 8 ಗಂಟೆ 8:30 ಅಷ್ಟರೊಳಗೆ ಸ್ನಾನ ಮಾಡಿಸ್ಬಿಡ್ತೀನಿ. ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದೇಳ್ತಾನೆ, ಅಷ್ಟೊತ್ತಿಗೆ ಎದ್ಬಿಡ್ತಾನೆ. ಡೈಲಿ 5 ಗಂಟೆಗೆ ಎದ್ದೇಳ್ತಾನೆ ಅವನು. ಸೊ 7 ಗಂಟೆ ಕರ್ಕೊಂಡು ಬಂದು ಬಿಸಿಲಿಗೆ ತೋರಿಸ್ತೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಕ್ಕೆ ಅಂತ ನಿದ್ದೆ ಬರ್ತಾ ಇರುತ್ತೆ. ಆ ಟೈಮಲ್ಲಿ ನಾನು ಅವನಿಗೆ ಸ್ನಾನ ಮಾಡಿಸ್ಬಿಡ್ತೀನಿ, ಫೀಡ್ ಮಾಡಿಸಿ ಸ್ನಾನ ಮಾಡಿಸಿ ಅದಾದಮೇಲೆ ಮಲಗಿಸ್ಬಿಡ್ತೀನಿ. ಒಂದು 8:30 ಅಷ್ಟರೊಳಗೆ ಮಲ್ಕೊಂಡ ಅಂತ ಹೇಳಿದ್ರು ಒಂದು 11 ಗಂಟೆವರೆಗೂ ಮಲ್ಕೋತಾನೆ. ಸೊ ಸ್ನಾನ ಮಾಡಿಸಿದ್ಮೇಲೆ ಸ್ವಲ್ಪ ಡೀಪ್ ನಿದ್ದೆ ಹೋಗ್ತಾನೆ. ಸೊ ಆ ಟೈಮಲ್ಲಿ ಒಂದು ಅಷ್ಟೊತ್ತುವರೆಗೂ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಬಿಟ್ಬಿಡ್ತೀನಿ. ಅದಾದಮೇಲೆ ಒಂದು 10:30ಗೆ ಎದ್ದ ಅಂತ ಹೇಳಿದರೆ 10:30 11 ಗಂಟೆವರೆಗೂ ಮಲ್ಕೊಂಡ್ರೆ ಮಲ್ಕೋತಾನೆ. ಸೊ ಚೆನ್ನಾಗಿ ಆಯಿಲ್ ಮಸಾಜ್ ಚೆನ್ನಾಗಿ ಮಾಡಿಬಿಟ್ಟು ಸ್ವಲ್ಪ ಬಿಸಿ ನೀರನ್ನೇ ಹಾಕ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತೀನಿ. ಅದಾದ ನಂತರ ಎದ್ದೇಳ್ತೇನೆ. ಅದಾದಮೇಲೆ ಎದ್ದರೆ ನಿಂಗೆ ಒಳಗಡೆ ಕರ್ಕೊಂಬರ್ತಾ ಇರ್ತೀನಿ, ಬೆಳಕಿಗೆ ತೋರಿಸ್ತಾ ಇರ್ತೀನಿ, ಒಳಗಡೆ ಆಟ ಆಡಿಸ್ತಾ ಇರ್ತೀನಿ. ಮತ್ತು ಅವ್ನು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಮಲ್ಕೊಂಬಿಡ್ತಾನೆ. ಆವಾಗ ಆ ಟೈಮಲ್ಲಿ ಮತ್ತೆ ಅವನನ್ನು ಮಲಗಿಸ್ತೀನಿ. ಮತ್ತೆ 1 ಗಂಟೆ ಬಿಟ್ಟು ಮತ್ತೆ ಎದ್ದೇಳ್ತಾನೆ. ಸೊ 2 ಗಂಟೆ ಆಟ ಆಡ್ತಾನೆ, ಮತ್ತು 1 ಗಂಟೆ ಮಲ್ಕೋತಾನೆ. ಈ ಥರನೇ ಫಾಲೋ ಈ ಥರನೇ ಬಂದಿದ್ದಾನೆ ನಾನು ಇವಾಗ. ಸೊ ಅದೇ ರೀತಿ ಫಾಲೋ ಆಗ್ತಾನೆ ಬಂದಿದೆ. ಅವನಿಗೆ ಇವಾಗ ಅಡ್ಜಸ್ಟ್ ಆಗಿಬಿಟ್ಟಿದೆ, ನನಗೂ ಇವಾಗ ಅಡ್ಜಸ್ಟ್ ಆಗಿಬಿಟ್ಟು. ಅಮ್ಮ ಮನೇಲಿದ್ದಾಗ ಸ್ವಲ್ಪ ನಾನು ಅವ್ನ ಪಕ್ಕದಲ್ಲೇ ಇರ್ತಿದ್ನಲ್ವ, ಒಳಗಡೆನೇ ಇರ್ತಿದ್ನಲ್ವ. ಸೊ ಬೆಳಗ್ಗೆ ಮತ್ತು ರಾತ್ರಿ ಅವ್ನು ಎದ್ದ ಅಂದ ತಕ್ಷಣ ಫೀಡ್ ಮಾಡಿಸ್ಬಿಡ್ತಿದ್ದೆ. ಸೊ ಅವ್ನು ಮಲ್ಕೊಂಡೇ ಬಿಡ್ತಾ ಇದ್ದ. ಬೆಳಗ್ಗೆ ಹೊತ್ತು ನಾವು ಫ್ರೀ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಮಲಗಿಸ್ಬಿಡ್ತೀವಿ. ರಾತ್ರಿ ಅವ್ರು ಎದ್ದೇಳಲೇಬೇಕಾಗತ್ತೆ ರಾತ್ರಿ. ಸೊ ಆ ಟೈಮಲ್ಲಿ ಎದ್ದು ಬಿಡ್ತಾರೆ ಮಕ್ಕಳು. ಸೊ ಆ ಥರ ಮಾಡ್ಕೊಬಿಡಿ. ಒಂದು ಟೈಮಿಂಗ್ಸ್ ಅಂತ ಸೆಟ್ ಮಾಡಿ. ಒಂದು ಲೆವೆಲ್ 1-2 ತಿಂಗಳು ಮಕ್ಕಳು ಅಂತ ಅಂದಾಗ ಒಂದು ಟೈಮಿಂಗ್ಸ್. ಸ್ನಾನ ಅಂತೇಳಿದರೆ ಇದೇ ಟೈಮಿಂಗ್ ಮಾಡಿಸ್ಬೇಕು ಅಂದರೆ ಇದೇ ಟೈಮಿಗೆ ಮಾಡಿಸ್ಬೇಕು ಮಕ್ಕಳಿಗೆ. ಆ ಥರ ಅಭ್ಯಾಸ ಮಾಡಿಸಿದ್ರೆ ಅವರು ಚೆನ್ನಾಗಿ ಒಳ್ಳೆ ಸೆಟ್ ಆಗ್ತಾರೆ. ಆ ಥರ ಮಾಡ್ಕೊಳ್ಳಿ, ಸುಲಭ ಆಗತ್ತೆ. ನೀವು ಆ ಮಕ್ಕಳು ಮಲಗಿರ್ತಾರಲ್ಲ ಆ ಟೈಮಲ್ಲಿ ನಿಮ್ದು ಏನೇನಿರುತ್ತೆ ಕೆಲಸ ಅದನ್ನು ಮಾಡ್ಕೊಳ್ಳಿ. ಅದಾದಮೇಲೆ ಮಕ್ಕಳು ಎದ್ರು ಅಂತೇಳಿದರೆ ಏನು ಮಾಡೋವಂಥ ಅವಶ್ಯಕತೆಯೇ ಇಲ್ಲ. ಆರಾಮಾಗಿ ಅವ್ರು ನೋಡ್ಕೊಂಡು ಕೂತ್ಕೊಂಡ್ರೆ ಸಾಕು, ಅವ್ರು ಮತ್ತೆ ಮಲ್ಕೋತಾರೆ. ಆ ಥರ ಇರುತ್ತೆ. ಒಂದು 5 ತಿಂಗಳವರೆಗೂ ಸ್ವಲ್ಪ ನಿದ್ದೆ ಜಾಸ್ತಿ ಇರುತ್ತೆ, ಒಂದು 5-6 ತಿಂಗಳವರೆಗೂ. ಅದಾದಮೇಲೆ ಸ್ವಲ್ಪ ಅಂಬೆಗಾಲಿಡೋದಕ್ಕೆ ಶುರು ಮಾಡಿಕೊಂಡ್ರು ಅಂದರೆ ಸ್ವಲ್ಪ ಕೆಲಸ ಜಾಸ್ತಿನೇ ಆಗುತ್ತೆ. ಯಾಕೆಂದರೆ ಎಲ್ಲ ಕಡೆ ಓಡೋದಕ್ಕೆ ಅಲ್ಲಿ ಇಲ್ಲಿ ತೆರಳೋದಕ್ಕೆ ಶುರು ಮಾಡ್ಕೋತಾರೆ. ಸೊ ಇವಾಗ ಹೆಂಗೆ ರೆಡಿ ಮಾಡಿಸಿ ಗೊಂಬೆ ಥರ ಇಟ್ಕೊಂಡಿರ್ತೀವೋ ಹಂಗೆ ಇರ್ತಾರೆ. ಅದಾದಮೇಲೆ ತೆವಳ್ಬೇಕಾದ್ರೆ ಎಲ್ಲ ಬಟ್ಟೆ ಎಲ್ಲ ಗಲೀಜಾಗ್ತಾ ಇರುತ್ತೆ. ಊಟ ಮಾಡಿಸ್ತಾ ಇರ್ತೀವಿ, ಆವಾಗೆಲ್ಲ ಸ್ವಲ್ಪ ಚುರುಕಾಗ್ಬಿಡ್ತಾರೆ ಇನ್ನೂ ಸ್ವಲ್ಪ ಜಾಸ್ತಿ. ಅಲ್ಲಮ್ಮ, ಊಟ ಮಾಡಬೇಕಮ್ಮ ನೀನು, ಮಮ್ಮ ಮಾಡಬೇಕಮ್ಮ ನೀನು, ಮಮ್ಮ ಮಾಡಬೇಕಮ್ಮ ನೀನು, ಮಮ್ಮ ಮಾಡ್ತೀರಿ ಮಮ್ಮ ಮಾಡ್ತೀರಿ ಹಂಗೆ ನಗೋದು ನೀವು, ಹಂಗೆ ನಗೋದು. ನಿತ್ಕೊಮ್ಮ, ಅಣ್ಣ ಕಟಿಂಗ್ ಮಾಡಿಸ್ಕೊಂಬರ್ತಾನಂತೀರಿ, ನೋಡೋಣ ಹೆಂಗೆ ಕಟಿಂಗ್ ಮಾಡಿಸ್ಕೊಂಬರ್ತಾನೆ ಅಂತ. ಬೋಡಣ್ಣ ಆಗ್ತಾನೆ ಇವತ್ತು. ಖುಷಿ ಅಣ್ಣ ಬೋಡಣ್ಣ ಆಗ್ತಾನೆ ನಿಂತರ. ಓಹೋ ಅಲ್ಲ ಬುಜ್ಜಿ, ಈ ಕಡೆ ಬೈಲಿ ಖುಷಿ, ಈ ಕಡೆ ಬೈಲಿ ಅಪ್ಪ ಹೇಳಿ ಇಲ್ಲಿ ಬಾಯಿಲಿ ಒಂದು ನಿಮಿಷ ಬಾಯಿಲಿ. ಕೂದಲು ಅಪ್ಪು ಬೋಡ ಆಗ್ಬಿಟ್ಟ.
ನೋಡಿದ್ರಲ್ವಾ ಖುಷಿ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ನನಗಂತೂ ಚೂರು ಇಷ್ಟ ಆಗ್ತಾ ಇಲ್ಲ ಅವನನ್ನು ನೋಡೋದಕ್ಕೆ. ಪರವಾಗಿಲ್ಲ, ಕೂದಲಲ್ವಾ, ಬೆಳೆಯುತ್ತೆ, ಏನು ತೊಂದರೆ ಇಲ್ಲ. ಇನ್ನು ನಾನು ರಾತ್ರಿಯೇ ಬ್ಲಿಂಕಿಟ್ಟಿಂದ ಒಂದಿಷ್ಟು ತರಕಾರಿ ಹಾಗೆ ಗ್ರಾಸರೀಸ್ನೆಲ್ಲನೂ ತರಿಸಿದ್ದೆ. ಅದನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ರಾತ್ರಿಯೇ ತರಕಾರಿ ಹಾಲನ್ನೆಲ್ಲ ಎತ್ತಿಟ್ಟಿದ್ದೆ. ಪಾಪುಗೆ ಸ್ವಲ್ಪ ಡೈಪರ್ ಬೇಕಿತ್ತು, ಹಾಗೆ ಸ್ವಲ್ಪ ಕಂಫರ್ಟು, ಒಂದಿಷ್ಟು ಗ್ರಾಸರೀಸ್ನೆಲ್ಲ ತರಿಸಿದ್ನಲ್ಲ, ಅದೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ. ತರಕಾರಿನೆಲ್ಲ ರಾತ್ರಿಯೇ ಎತ್ತಿಟ್ಟೆ. ಇನ್ನು ಇದನ್ನೆಲ್ಲ ಇವಾಗ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ತೆಗಿತಾ ಇದ್ದೀನಿ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ನಿನ್ನೆ ಸಂಜೆನೇ ಬಂದಿದೆ, ಇನ್ನು ಇಷ್ಟೊತ್ತಾದರೂ ಅದನ್ನು ಆ ಜಾಗಕ್ಕೆ ಸೇರಿಸಿಲ್ಲಲ್ಲಮ್ಮ ನೀನು ಅಂತ ಹೇಳ್ಬಿಟ್ಟು. ಸೊ ಮಕ್ಕಳು ನೋಡ್ಕೋತಾ ಇಲ್ಲ ಬೇರೆ ಕೆಲಸ ಮಾಡ್ಕೋತಾ ಇದನ್ನೊಂದು ಮರೆತುಬಿಟ್ಟೆ. ಆ ಜಾಗಕ್ಕೆ ಸೇರಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದರೆ ಅದಲ್ಲೇ ಹೊರಳಾಡ್ತಾ ಇರುತ್ತೆ. ಖುಷಿ ತೆಗ್ದು ಒಂದೊಂದು ಕಡೆ ಬಿಸಾಕ್ತಾ ಇರ್ತಾನೆ, ಮತ್ತು ತೊಗೊಂಬಂದು ಅದೇ ಅಲ್ಲೇ ಇಡೋದಕ್ಕೆ ಆಗ್ತಾ ಇರುತ್ತೆ. ಇನ್ನು ಅದನ್ನೆಲ್ಲ ಜಾಗಕ್ಕೆ ಸೇರಿಸ್ಬಿಡೋಣ. ಇನ್ನು ಸ್ವಲ್ಪ ಬಾಕ್ಸ್ಗಳನ್ನೆಲ್ಲ ತೆಗೆದ್ಬಿಟ್ಟು ಗ್ರಾಸರೀಸ್ ಪ್ಯಾಕೆಟ್ ಹಾಗಾಗಿ ಪಿನ್ ಮಾಡಿಬಿಟ್ಟು ಹಾಗೆ ಇಟ್ಟಿದ್ದೀನಿ. ಒಂದು ದಿವಸ ಆ ಕೆಲಸನೂ ಮಾಡ್ಕೊಳ್ಬೇಕು, ಯಾವತ್ತಾಗುತ್ತೋ ಗೊತ್ತಿಲ್ಲ. ಅಂದರೆ ಅದು ಸ್ವಲ್ಪ ಜಾಸ್ತಿ ಕೆಲಸ ಹಿಡಿದ್ಬಿಡುತ್ತೆ. ಹಾಗಾಗಿ ಆ ಕೆಲಸಕ್ಕೆ ನಾನು ಅಷ್ಟು ಬೇಗ ಕೈ ಹಾಕಿಲ್ಲ. ನಾನು ಒಂದು ಸಲ ಹಿಡಿದ್ಬಿಟ್ರೆ ಅದೆಲ್ಲ ಫುಲ್ಲು ಸ್ವಚ್ಛ ಆಗಿಬಿಡ್ಬೇಕು, ಆ ಥರ ಮಾಡ್ಕೊಂಡು ಬಿಡ್ತೀನಿ. ಹಾಗಾಗಿ ಸ್ವಲ್ಪ ಸಮಯ ತೊಗೊಂಡು ನೀಟಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಮ್ಮ ಯಾವಾಗ ಬರ್ತಾರೆ ನೋಡಬೇಕು. ಅಮ್ಮ ಯಾವಾಗಾದರೂ ಬಂದರೆ ಅವರೇ ಮಾಡಿಕೊಟ್ಬಿಡ್ತಾರೆ, ಸಹಾಯ ಮಾಡ್ತಾರೆ ನನಗೆ. ಇನ್ನು ನನ್ನ ಹಸ್ಬೆಂಡ್ ಯಾವಾಗಾದರೂ ಭಾನುವಾರ ಒಂದು ದಿವಸ ಇದ್ದರೆ ಏನಾದರೂ ಹೇಳಿದರೆ, ಒಂದು ದಿವಸ ಇರ್ತೀನಮ್ಮ, ಇವಾಗಲೂ ಏನಾದರೂ ಕೆಲಸ ಹೇಳ್ತೀಯಲ್ಲ ನೀನು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಅದೊಂದು ಕೆಲಸ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ನೋಡೋಣ ಸಮಯ ಸಿಕ್ಕಾಗ ಜೋಡಿಸ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಹಾಗೇ ಹೋಲ್ಡಲ್ಲಿ ಇಟ್ಟಿದ್ದೀನಿ. ಸಮಯ ಸಿಕ್ಕಾಗ ಜೋಡಿಸ್ಕೊಳಕ್ಕೆ ಬರುತ್ತೆ, ಹರಿಬರಿಲಿ ಸುಮ್ಮನೆ ಏನಕ್ಕೆ ಮಾಡೋದು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಇನ್ನು ಸಂಜೆ ಆಗ್ತಾ ಬಂತಲ್ಲ, ಪಾಪುನೂ ಎದ್ಬಿಟ್ಟಿದ್ದ. ಇನ್ನು ಅವನು ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಬೆಳಕಲ್ಲಿ ನಿಲ್ಲಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವನ್ನ ಕರ್ಕೊಂಡೋಗಿ ಹೊರಗಡೆ ನಿಲ್ಲಿಸ್ಕೊಂಡಿದ್ದೆ. ಈ ಮನೆ ನಮಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ. ನಾವು 2ನೇ ಮನೆ ಶಿಫ್ಟ್ ಆದ್ವಲ್ಲ, ಆ ಮನೇಲಿ ಇರಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಹಾಗೆ ಗಾಳಿ ಬೆಳಕು ಸಹ ತುಂಬಾ ಕಡಿಮೆ ಇತ್ತು. ಇದು ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಗಾಳಿಗೆ ಬೆಳಕಿಗೆ ಕೊರತೆನೇ ಎಲ್ಲ ಅಷ್ಟು ಚೆನ್ನಾಗಿದೆ. ಸುಮಾರಷ್ಟು ಜನ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾನೆ ಇದ್ದೀರಾ. ಹೋಮ್ ಟೂರ್ ಮಾಡೋದಕ್ಕೆ ನಾನು ಇನ್ನೂ ಅಷ್ಟು ಹೆಚ್ಚಾಗಿ ಏನೂ ಜೋಡಿಸ್ಕೊಂಡು ಇಲ್ಲ, ಬಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಖಂಡಿತ ಮಾಡ್ತೀನಿ. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಬರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.